ಅಂತೂ ಇಂತೂ ಕೊನೆಗೂ ಈಗ ಡಿಕೆ ಸಂಪುಟ ಈಗ ಫೈನಲ್ ಆಗಿದೆ. ಕಂಪ್ಲೀಟ್ ವಿಸ್ತರಣೆಯನ್ನ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಇಷ್ಟೂ ದಿನಗಳ ಕಾಲ ಏನು ಹಗ್ಗಜಗ್ಗಾಟ ನಡೀತಿತ್ತು, ಕೊನೆಗೂ ಅದು ಅಂತ್ಯವಾಗಿದೆ. ಆದ್ರೆ ಇಲ್ಲಿ ಗೊಂದಲಗಳಂತೂ ಮುಂದುವರೆದಿದೆ. ನೋಡಿ, ಗಾಯತ್ರಿ ಹೆಸರು ಲಿಸ್ಟ್ ಅಲ್ಲಿ ಅನೌನ್ಸ್ ಆಗಿರೋದಕ್ಕೆ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ. ಒಬಿಸಿ ಮತ್ತು ಕುರುಬ ನಾಯಕನಾಗಿ ನನಗೇ ತಿಳಿಸದೆ ಅವ್ರ ಹೆಸರು ಹೆಂಗ್ ಬಂತು? 3 ದಿನಗಳ ಹಿಂದೆ ಅಭಿಪ್ರಾಯ ಕೇಳಿತ್ತು ಹೈಕಮಾಂಡ್. ಗಾಯತ್ರಿ ಶಾಂತೇಗೌಡ ಬಗ್ಗೆ ಅಭಿಪ್ರಾಯ ಕೇಳಿದ್ರು ವರಿಷ್ಠರು. ಆದರೆ ಸಿದ್ದರಾಮಯ್ಯ ಅಭಿಪ್ರಾಯ ಕೇಳಿದ್ದಂತಹ ದೆಹಲಿ ನಾಯಕರು ಪರಿಷತ್ ಕುರುಬಾ ಕೋಟಾದಡಿ ಪುತ್ರ ಯತೀಂದ್ರಗೆ ಈಗಾಗಲೇ ಕೊಟ್ಟಿದ್ದಾರೆ. ಮತ್ತೆ ಪರಿಷತ್ ಸದಸ್ಯ ಮತ್ತೆ ಕುರುಬರಿಗೆ ಮಂತ್ರಿ ಮಾಡಿದ್ರೆ ಸರಿಯಲ್ಲ. ಬಾಡಗಿ ಶಿವಣ್ಣರನ್ನ ಮಂತ್ರಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ. ಆದ್ರೆ ಅವರ ಬದಲು ಪಟ್ಟಿಯಲ್ಲಿ ಗಾಯತ್ರಿ ಅವರ ಹೆಸರು ಬಂದಿದೆ. ಅದಕ್ಕೆ ಈಗ ಸಿದ್ದರಾಮಯ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಿಗ್ಗೆ ನಡೆದಂತಹ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಶಾಕ್ ಕೊಟ್ಟಿದ್ದಾರೆ. ಈಗ ಖರ್ಗೆ ಮತ್ತು ರಾಹುಲ್ ಗಾಂಧಿ ಹೈಕಮಾಂಡ್ ನಿರ್ಧಾರಕ್ಕೆ ಈಗ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಂದು ರೀತಿ ಮುನಿಸ್ಕೊಂಡಿದ್ದಾರೆ. ಅಸಮಾಧಾನದ ಹಿನ್ನೆಲೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಬಂದಿಲ್ಲ. ಇನ್ಫ್ಯಾಕ್ಟ್ ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮ ನಡೀತು ಲೋಕಭವನದಲ್ಲಿ. ಆಗೆಲ್ಲರೂ ಕೂಡ ಅನ್ಕೊಂಡ್ರು, ಯಾಕೆ ಸಿದ್ದರಾಮಯ್ಯ ಅವರು ಕಾಣಿಸ್ತಾ ಇಲ್ವಲ್ಲ, ಸಿದ್ದರಾಮಯ್ಯ ಅವರು ಯಾಕೆ ಬಂದಿಲ್ಲ ಈ ಕಾರ್ಯಕ್ರಮಕ್ಕೆ, ಗೈರಾಗಿದ್ದಾರೆ ಅಂತ. ಸಹಜವಾಗಿ ಈಗ ಅವರ ಪಾಳಯದಿಂದ ಬಂದಂತಹ ಒಂದು ಮಾಹಿತಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಮುನಿಸ್ಕೊಂಡಿದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಲಿಸ್ಟಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಬಂದಿರೋದು. ಯಾಕಂದರೆ ಗಾಯತ್ರಿ ಶಾಂತೇಗೌಡ ಅವರ ಬಗ್ಗೆ ಅಭಿಪ್ರಾಯವನ್ನು ಕೇಳಿತ್ತು ಹೈಕಮಾಂಡ್ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾರೆ. ಹೌದು, ಮೀಟಿಂಗ್ಗೆ ಹೋದಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಕೇಳಿದ್ರು. MLC ಕೋಟಾ ಮತ್ತು ಕುರುಬ ಸಮುದಾಯದ ಕೋಟಾದಲ್ಲಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಬಂದಾಗ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೂಡ ಬಂದಿತ್ತು. ಆದರೆ ಈಗಾಗಲೇ MLC ಆಗಿರುವಂಥ ಯತೀಂದ್ರ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಇನ್ನೊಬ್ಬರಿಗೆ ಯಾಕೆ ಬೇಡ, ಮತ್ತೆ ಅದೇ ಪರಿಷತ್ ಸದಸ್ಯ ಮತ್ತು ಕುರುಬರಿಗೆ ಮಂತ್ರಿಗಿರಿ ಕೊಡೋದು ಸರಿಯಲ್ಲ ಅಂತ ಹೇಳಿದ್ರು. ರಾಜ್ಯ ನಾಯಕತ್ವಕ್ಕೆ ಗೊತ್ತಾಗದೆ ಗಾಯತ್ರಿ ಅವರ ಎಂಟ್ರಿ ಹೇಗಾಯ್ತು? ಹಾಗಾದ್ರೆ ಪರಿಷತ್ ಕೇಸ್ನ ವಕೀಲರ ಮೂಲಕ ಗಾಯತ್ರಿ ಅವರು ಲಾಬಿ ಮಾಡಿದ್ರು ಅಂತ ವಕೀಲ ಅಭಿಷೇಕ್ ಸಿಂಘ್ವಿ ಮೂಲಕ ಗಾಯತ್ರಿ ಅವರು ಒತ್ತಡವನ್ನ ಹಾಕಿಸಿದ್ರು. ಪ್ರಾಣೇಶ್ ವಿರುದ್ಧ ಕಾನೂನು ಹೋರಾಟವನ್ನ ಮಾಡಿ ಗೆದ್ದಂತಹ ಗಾಯತ್ರಿ ಶಾಂತೇಗೌಡರ ಪರವಾಗಿ ವಕೀಲರಾಗಿದ್ದಂಥವರು ಅಭಿಷೇಕ್ ಮನು ಸಿಂಘ್ವಿ ಮೂಲಕ ಸುರ್ಜೇವಾಲಾ ಅವರನ್ನ ಸಂಪರ್ಕ ಮಾಡಿ ನೇರವಾಗಿ ಸುರ್ಜೇವಾಲಾ ಅವರ ಮೂಲಕ ಹೈಕಮಾಂಡ್ನ ಸಂಪರ್ಕ ಮಾಡಿದ್ರು. ಹೈಕಮಾಂಡ್ ನೆಟ್ವರ್ಕ್ ಅನ್ನ ಗಾಯತ್ರಿ ಶಾಂತೇಗೌಡ ಅವರು ಈಗಾಗಲೇ ಬಳಸ್ಕೊಂಡಿದ್ರು. ಸೊ ಗಾಯತ್ರಿ ಶಾಂತೇಗೌಡ ನೆಟ್ವರ್ಕ್ ಅದಕ್ಕೆ ಸಿಕ್ಕಂಥ ಒಂದು ಜಯ. ಸೊ ಹಾಗಾಗಿನೇ ಇಲ್ಲಿ ರಾಜ್ಯದ ನಾಯಕರುಗಳಿಗೆ ಗೊತ್ತಾಗದೇ ಇರೋ ರೀತಿಯಲ್ಲೇನೆ ಅವರ ಹೆಸರು ಫೈನಲ್ ಆಗಿದೆ ಅನ್ನುವಂಥದ್ದು. ಯಾಕಂದರೆ ಇವತ್ತು ಬೆಳಿಗ್ಗೆ ಲಿಸ್ಟ್ ಬಂದಂತಹ ಸಂದರ್ಭದಲ್ಲೂ ಕೂಡ ಒಂದು ಮಂಕಾಳು ವೈದ್ಯ ಅವರ ಹೆಸರನ್ನು ಕಟ್ ಮಾಡಿ ನೆಕ್ಸ್ಟು SS ಮಲ್ಲಿಕಾರ್ಜುನ್ ಅವರ ಹೆಸರನ್ನು ಆ್ಯಡ್ ಮಾಡಿದ್ರು. ಅದು ಒಂದು ಬದಲಾವಣೆ ಆರಂಭದಲ್ಲಾಗಿತ್ತು. ಅದಾದ ನಂತರ ಗಾಯತ್ರಿ ಶಾಂತೇಗೌಡ ಅವರ ಹೆಸರ ಮೇಲೂ ಕೂಡ ಬಹಳಷ್ಟು ಚರ್ಚೆ ಆಯಿತು. ಅವರಿಗೆ ಮಂತ್ರಿಗಿರಿ ಕೊಡೋ ಬದಲು ಬೇರೆಯವರಿಗೆ ಕೊಡಬೇಕು. ಈಗ ಮಹಿಳೆಯರು ಒಬ್ಬರೂ ಇಲ್ಲ. ಹಾಗೆ ನೋಡೋಕೆ ಹೋದರೆ ಈಗ DK ಸಂಪುಟದಲ್ಲಿ ಮಹಿಳಾ ಮಂತ್ರಿ ಒಬ್ಬರೂ ಇಲ್ಲ. ಆದರೆ ನೆಕ್ಸ್ಟು ಖಂಡಿತವಾಗ್ಲೂ ಅದನ್ನು ಆಯ್ಕೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರೆ, ಬಟ್ ಯಾರು ಆಗ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲ. ಇನ್ನು ಹೈಕಮಾಂಡ್ ಲಿಸ್ಟ್ನಲ್ಲಿ ನನ್ನ ಹೆಸರಿತ್ತು, ಕೊನೆ ಘಳಿಗೆಯಲ್ಲಿ ನನ್ನ ಹೆಸರನ್ನ ತಡೆ ಹಿಡಿಯಲಾಗಿದೆ. MLC ಗಾಯತ್ರಿ ಶಾಂತೇಗೌಡ ಅವರು ಬೇಸರದಿಂದ ಹೇಳಿರುವಂತಹ ಮಾತುಗಳಿಗೂ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗೋ ನಿರೀಕ್ಷೆ ಇದೆ ನನಗೆ. ಸಚಿವ ಸ್ಥಾನ ಕೈ ತಪ್ಪಿದ್ರ ಬಗ್ಗೆ ಹೆಚ್ಚೇನು ಮಾತಾಡಲ್ಲ ಅಂತೇಳಿ ಗಾಯತ್ರಿ ಶಾಂತೇಗೌಡ ಅವರು ಹೇಳಿದ್ದಾರೆ. ಹೈಕಮಾಂಡ್ ನನ್ನನ್ನು ಗುರುತಿಸಿ ಏನು AICC ಪಟ್ಟಿನಲ್ಲಿ ಬಂದಿದೆ ಅದನ್ನು ನನ್ನನ್ನು ಗುರುತು ಮಾಡಿದ್ದಾರೆ. ಅದು ಸ್ವಲ್ಪ ದಿವಸ ಒಂದು 4-5 ದಿವಸ ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ. ಅದಕ್ಕೆ ಮುಂದೆ ದಿನಗಳಲ್ಲಿ ಒಂದನ್ನು ಹೈಕಮಾಂಡ್ ಅದನ್ನು ನಮ್ಮನ್ನು ಕನ್ಸಿಡರ್ ಮಾಡುತ್ತೆ. ನನಗೇನು ಹೇಳಲ್ಲ, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಇಲ್ಲ, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಸಿಗುತ್ತೆ ಅಂತ ನಿರೀಕ್ಷೆ ಇದೆ. ಖಂಡಿತ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಅದ್ರ ಬಗ್ಗೆ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ. ಈ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಮೋದ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಈಗ ಗಾಯತ್ರಿ ಶಾಂತೇಗೌಡ ಅವರ ಹೆಸರ ಮೇಲೆ ಬಹಳಷ್ಟು ಚರ್ಚೆಗಳಾಗ್ತಾ ಇವೆ.
ಅದು ಹೇಗೆ ರಾಜ್ಯದ ನಾಯಕರಿಗೆ ಗೊತ್ತಾಗ್ದಲೇನೆ, ನಾಯಕರ ಗಮನಕ್ಕೆ ಬರ್ದಲೇನೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಹೇಗೆ ಫೈನಲ್ ಆಗೋದಕ್ಕೆ ಸಾಧ್ಯ? ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರು ಮುನಿಸ್ಕೊಳ್ಳೋದಕ್ಕೂ ಕೂಡ ಅದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಗಾಯತ್ರಿ ಶಾಂತೇಗೌಡ ಅವ್ರ ಬಗ್ಗೆ ಅಭಿಪ್ರಾಯ ಕೇಳಿದ್ರು, ನಾನು ಹೇಳಿದ್ದೆ, ಬಟ್ ಅವ್ರಿಗೆ ಕೊಟ್ಟಿರುವಂಥದ್ದು ಅವ್ರಿಗೆ ಬೇಸರ ಆಗಿದೆ ಅಂತೇಳಿ. ಇದು ಹೇಗೆ ಸಾಧ್ಯ ಆಯ್ತು? ಗಾಯತ್ರಿ ಶಾಂತೇಗೌಡ ಅವರು ಹೈಕಮಾಂಡ್ ಮಟ್ಟದಲ್ಲಿ ಹೇಗೆ ನೆಟ್ವರ್ಕ್ ಬೆಳೆಸ್ಕೊಂಡ್ರು? ಸೊ ಅವರ ಹೆಸರು ಫೈನಲ್ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು? ಈಗ ಹೇಗೆ ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇವೆ ಈಗ ರಾಜಕೀಯದಲ್ಲಿ? ರೆಹಮಾನ್, ರಾಜಕಾರಣದಲ್ಲಿ ಏನು ಬೇಕಾದರೂ ಕೂಡ ಆಗ್ಬೋದು ಅನ್ನೋದಕ್ಕೆ ಗಾಯತ್ರಿ ಶಾಂತೇಗೌಡ ಅವರ ಒಂದು ಎಕ್ಸಾಂಪಲ್ ಅಥವಾ ಒಂದು ಉದಾಹರಣೆ ಅಂದರೆ ನಾವು ಇದನ್ನು ನೇರವಾಗಿ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಗಾಯತ್ರಿ ಶಾಂತೇಗೌಡರು ಪರಿಷತ್ ಸದಸ್ಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಬೇಕಾಗಿತ್ತು, ಪರಿಷತ್ ಸದಸ್ಯಾಗಿ, ಮಂತ್ರಿಯಾಗಿ ಅಲ್ಲ. ಆದರೆ ತಕ್ಷಣಕ್ಕೆ ಅವರ ಹೆಸರು ಅಥವಾ ಮಂತ್ರಿ ಪಟ್ಟದಲ್ಲಿ ಬಂದಿರುವಂಥದ್ದು ನೋಡ್ತಾ ಇದ್ರೆ, ಮಂತ್ರಿ ಲೀಸ್ಟಲ್ಲಿ ಬಂದಿರುವಂಥದ್ದು ನೋಡ್ರೆ ಅನೇಕ ರಾಜ್ಯದ ನಾಯಕರಿಗೆ ಅಚ್ಚರಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ TV9 ಕೂಡ ಒಂದು ನ್ಯೂಸನ್ನು ಬ್ರೇಕ್ ಮಾಡಿದೆ. ವೆರಿ ಇಂಪಾರ್ಟೆಂಟ್ಲಿ ಈಗಾಗಲೇ ವಕೀಲರ ಮೂಲಕ, ಅಂದರೆ ಪ್ರಾಣೇಶ್ ವಿರುದ್ಧ ಏನು ಫೈಟನ್ನು ಮಾಡ್ತಾ ಇದ್ರು MLC ಸ್ಥಾನದ ವಿಚಾರವಾಗಿ, ಪ್ರಾಣೇಶ್ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಗಾಯತ್ರಿ ಶಾಂತೇಗೌಡರು ಒಂದು ಕೇಸನ್ನು ದಾಖಲಿಸಿದ್ರು. ಆ ಕೇಸ್ನಲ್ಲಿ ಅವರ ವಕೀಲರಾಗಿ ಅಭಿಷೇಕ್ ಮನು ಸಿಂಘಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅಭಿಷೇಕ್ ಮನು ಸಿಂಘಿ ಅವರು ಅವರ ವಕೀಲರಾಗಿ ವಾದವನ್ನು ಮಂಡಿಸಿದ್ದಾರೆ. ಹೀಗಾಗಿ ಅಭಿಷೇಕ್ ಮನು ಸಿಂಘಿ ಅವರ ನೆಟ್ವರ್ಕ್ ಅಥವಾ ಸಂಪರ್ಕ ಮೊದಲೇ ಕೂಡ ಗಾಯತ್ರಿ ಅವರಿಗೆ ಇತ್ತು. ಅವರ ಮೂಲಕವೇ ನೇರವಾಗಿ ಸುರ್ಜೇವಾಲಾ ಅವರ ಸಂಪರ್ಕವನ್ನು ಬೆಳೆಸಿದ್ದಾರೆ. ಸುರ್ಜೇವಾಲಾ ಮೂಲಕ ಒಂದು ಮಟ್ಟದ ಲಾಬಿಯನ್ನು ಮಾಡಿದ್ದಾರೆ. ಸುರ್ಜೇವಾಲಾ ಮೂಲಕ ಖಂಡಿತವಾಗ್ಲೂ ಅವರು ಹೈಕಮಾಂಡ್ ಮಟ್ಟವನ್ನು ರೀಚ್ ಮಾಡೋಕ್ಕೆ ನೇರವಾಗಿ ಸಂಪರ್ಕ ಮಾಡಿದ್ದಾರೆ. ಹೀಗಾಗಿ ರಾಜ್ಯದ ಯಾವ ನಾಯಕರಿಗೂ ಕೂಡ ಅವರ ಹೆಸರಿಲ್ಲ, ಅಥವಾ ರಾಜ್ಯದ ಯಾವ ನಾಯಕರ ಪಟ್ಟಿಯಲ್ಲೂ ಕೂಡ ಅವರ ಹೆಸರಿಲ್ಲ. ಬದಲಾಗಿ ಸುರ್ಜೇವಾಲಾ ಅವರ ಮೂಲಕ, ಅಭಿಷೇಕ್ ಮನು ಸಿಂಘಿ ಅವರ ಮೂಲಕ ಮತ್ತು ನೇರವಾಗಿ ರಾಹುಲ್ ಗಾಂಧಿ ಕಚೇರಿಯನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅವರು ಯಶಸ್ವಿ ಕೂಡ ಆಗಿದ್ದಾರೆ ಒಂದು ಹಂತಕ್ಕೆ. ಹೀಗಾಗಿ ರಾಜ್ಯದ ನಾಯಕರು ಬೇರೆ ಬೇರೆ ಹೆಸರನ್ನ ಕೊಟ್ಟಿದ್ರು. ಅತ್ತ ಕುರುಬ ಸಮುದಾಯಕ್ಕೆ ಸೇರಿದಿರುವಂಥ ಗಾಯತ್ರಿ ಅವರಿಗೆ ಈ ರೀತಿ ಸ್ಥಾನ ಸಿಗತ್ತೆ ಅಂತ ಸಿದ್ದರಾಮಯ್ಯನವರಿಗೂ ಕೂಡ ಗೊತ್ತಿರಲಿಲ್ಲ. ಕುರುಬರಲ್ಲಿ ಅತ್ಯಂತ ಪ್ರಭಾವಿ ನಾಯಕ, ಬಹುದೊಡ್ಡ ನಾಯಕ ಅಂತ ಪರಿಗಣಿಸಿರುವಂಥ ಸಿದ್ದರಾಮಯ್ಯನವರಿಗೆ ಇದರಿಂದ ಅಚ್ಚರಿ ಮತ್ತು ಆಘಾತ ಎರಡೂ ಕೂಡ ಆಗಿದೆ. ಯಾವಾಗ ಅಭಿಷೇಕ್ ಮನು ಸಿಂಘಿ ಅವರ ಕಚೇರಿಯಿಂದ ಸುರ್ಜೇವಾಲಾ ಅವರ ಮೂಲಕ ರಾಹುಲ್ ಗಾಂಧಿ ಕಚೇರಿಗೆ, ಹೈಕಮಾಂಡ್ ಕಚೇರಿಗೆ, ಅಥವಾ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ಸಭೆಗೆ ಈ ಒಂದು ಹೆಸರು ಎಂಟ್ರಿ ಆಯಿತು, ಅಂತಿಮವಾಗಿ ಪಟ್ಟಿಲ್ ಬಂತು, ಅದು ಸಿದ್ದರಾಮಯ್ಯನವರಿಗೂ ಕೂಡ ಗೊತ್ತಿರಲಿಲ್ಲ, ಅಥವಾ ಈ ಥರ ಬರುತ್ತೆ ಅಂತ ಅವ್ರಿಗೂ ಕೂಡ ಆಘಾತ ಆಗಿತ್ತು. ಯಾಕೆಂದರೆ 3 ದಿನಗಳ ಹಿಂದೆ ಅವರು ಈ ವಿಷಯ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಕುರುಬ್ರ ಸಮುದಾಯದಿಂದ ಅಥವಾ ಯತೀಂದ್ರ ಅವರಿದ್ದಾರೆ, ಅವರು ಕೂಡ ಪರಿಷತ್ ಸದಸ್ಯರು. ಇದರ ನಡುವೆ ಇವರಿಗೆ ಮತ್ತೆ ಸ್ಥಾನವನ್ನು ಕೊಡಿದ್ರೆ, ಅದು ಕೂಡ MLC ಆಗಿ, ಮೊದಲ ಬಾರಿ MLC ಆಗಿ, ಈ ಥರ 2ನೇ ಬಾರಿ MLC ಆಗಿದ್ರು ಕೂಡ ಈ ಒಂದು ಕೋಟಾದಡಿ ನೋಡ್ತಾ ಇದ್ರೆ ಮಂತ್ರಿಯಾಗಿ ಕೊಡೋದಕ್ಕೆ ಸರಿ ಅಲ್ಲ ಅನ್ನುವಂಥದ್ದು ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇಷ್ಟಾದರೂ ಕೂಡ ಅಂತಿಮವಾಗಿ ಅವರ ಹೆಸರನ್ನು ಸೇರ್ಪಡೆ ಮಾಡೋ ಮೂಲಕ ಒಂದೇ ಕಲ್ಲಲ್ಲಿ 2 ಅಕ್ಕಿಯನ್ನು ಹೊಡೆಯೋದಕ್ಕೆ ಸಿದ್ದರಾಮಯ್ಯನವರ ವಿರೋಧಿಗಳು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟರು. ಅಥವಾ ಹೈಕಮಾಂಡ್ ನಾಯಕರನ್ನು ಸಂಪರ್ಕ ಮಾಡೋದಕ್ಕೆ ವಕೀಲರನ್ನು ಸಂಪರ್ಕ ಮಾಡೋ ಮೂಲಕ, ವಕೀಲರ ನೆಟ್ವರ್ಕನ್ನು ಬೆಳೆಸೋ ಮೂಲಕ ಗಾಯತ್ರಿ ಶಾಂತೇಗೌಡರು ಕೂಡ ಒಂದು ಆಟ ಆಡಲಿಕ್ಕೆ ಹೋದರು. ಅಂತಿಮವಾಗಿ ಎಲ್ಲ ಕಾರಣಗಳಿಗೋಸ್ಕರ ಈ ಸಿದ್ದರಾಮಯ್ಯನವರ ಸಿಟ್ಟಿನ ಪರಿಣಾಮವಾಗಿ ಅವರ ಹೆಸರು ಕೂಡ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಅವರ ಹೆಸರು ಕೂಡ ಪ್ರಮಾಣ ವಚನಕ್ಕೆ ಕಳಿಸುವಂಥ ಲಿಸ್ಟ್ನಲ್ಲಿ ಸೇರ್ಪಡೆ ಆಗಿಲ್ಲ. ಹೀಗಾಗಿ ಒಳ ರಾಜಕೀಯದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ಲೇ ಮಾಡಿದೆ. ರೆಹಮಾನ್. ಎಸ್, ಥ್ಯಾಂಕ್ ಯು ಪ್ರಮೋದ್.